ಆರ್.ಡಿ. ಕುಕ್ರಿ ಶೋಗೆ ಸ್ವಾಗತ. ಇವತ್ತು ನಾನು ಪುಷ್ಪಾ ಶೇಷಾದ್ರಿ ಅವ್ರ ಮನೆಗೆ ಬಂದಿದ್ದೀನಿ. ಇವರು ಸಾಕಷ್ಟು ಕುಕಿಂಗ್ ಕಾರ್ಯಕ್ರಮ ಉದಯ ಟಿವಿ ಕೊಟ್ಟಿದ್ದಾರೆ. ಮೇಡಮ್ ಜೊತೆ ಮಾತಾಡೋಣ. ಇವತ್ತು ಅವ್ರು ಏನೇನು ಮಾಡ್ತಿದ್ದಾರೆ, ಏನು ಸ್ಪೆಷಲ್ ಮಾಡ್ತಿದ್ದಾರೆ ಅಂತ. ಬನ್ನಿ. ನಮಸ್ಕಾರ. ರೇಖಾ ದಾಸ್ ಚಾನಲ್ ಯೂಟ್ಯೂಬ್ ಚಾನಲ್ಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು ಪುಷ್ಪಾ ಶೇಷಾದ್ರಿ ಅಂತ. ನಾನು ಇವತ್ತು ನಾಟಿ ಕೋಳಿ ಸಾರು ಕಬ್ಬನ್ಪೇಟೆ ಸ್ಟೈಲ್ ಅದ್ರಲ್ಲಿ ತೋರಿಸ್ತೀನಿ. ಮ್ಯಾಮ್ ಹೇಗಿದ್ದೀರಾ? ಆರಾಮಾಗಿದ್ದೀನಿ. ಉದಯ ಟಿವಿ ಸಿಕ್ಕಾಪಟ್ಟೆ ನೀವು ಕುಕ್ರಿ ಶೋಸ್ ಮಾಡಿದ್ದೀರಾ ಅಂತ ಕೇಳ್ಪಟ್ಟೆ. ಪ್ರವೀಣ್ ನನ್ನ ಫ್ರೆಂಡ್ ಹೇಳ್ದ. ಸೊ ಆಮೇಲೆ ನೀವು ಚೆನ್ನಾಗಿ ಅಡುಗೆ ಮಾಡ್ತೀರಾ ಅಂದಿದ್ಕೆ ನಾನು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದೆ. ಚಿಕನ್ ಯಾವ್ದಾದ್ರು ಒಂದು ರೆಸಿಪಿ ಬೇಕು ಅಂತಂದ್ರು. ಸೊ ಆಯ್ತು ಮಾಡೋಣ. ಹೌದಾ, ಸರಿ. ಏನೇನ್ ಮಾಡಿದ್ರೆ ಮ್ಯಾಮ್ ನೀವು ಉದಯ ಟಿವಿಯಲ್ಲಿ? ಉದಯ ಟಿವಿಯಲ್ಲಿ ನಾನು ಬರೀ ಸ್ವೀಟ್ ಐಟಮ್ಸ್ ಮಾಡಿದ್ದೆ. ಆಗ ಒಂದು ಹಬ್ಬ ಇತ್ತು, ಸಂಕ್ರಾಂತಿ ಹಬ್ಬ ಅನ್ಸುತ್ತೆ. ಇನ್ನೇನು ಹೊಸ ವರ್ಷದಲ್ಲಿ ಒಂದ್ 3 ಐಟಮ್ ಸ್ವೀಟ್ ಐಟಮ್ ಮಾಡಿದ್ದೆ ನಾನು. ಹೌದಾ? ಇದೇ ಫಸ್ಟ್ ಟೈಮ್ ನಾನು ಚಿಕನ್ ಐಟಮ್ ಮಾಡ್ತಿರೋದು ಇಲ್ಲಿ, ಅಂದ್ರೆ ಯೂಟ್ಯೂಬ್ಗೆ. ಹೌದು, ಯೂಟ್ಯೂಬ್. ಓಕೆ ಮ್ಯಾಮ್, ಅದು ಹೇಗೆ ಇತ್ತು ಎಕ್ಸ್ಪೀರಿಯನ್ಸ್ ಉದಯ ಟಿವಿಯಲ್ಲಿ? ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿ ಅಲ್ವಾ? ಮೊದಲೆಲ್ಲ ಸಿಕ್ಕಾಪಟ್ಟೆ ಆರ್ಟಿಸ್ಟ್ ನ ಬೇರೆಯವ್ರನ್ನೆಲ್ಲ ಕರೆದ್ಬಿಟ್ಟು ಮಾಡಿಸ್ತಾ ಇದ್ರು. ಈಗ ಸ್ವಲ್ಪ ಕಡಿಮೆ ಆಗಿದೆ ಉದಯ ಟಿವಿಯಲ್ಲಿ, ಅಲ್ವಾ? ಹೌದು, ಎಲ್ಲ ಕರೀತಾರೆ, ಬಟ್ ನನ್ನ ನಿಮ್ಗೂ ಟೈಮ್ ಸಿಗ್ಬೇಕಲ್ಲ. ಓಕೆ ಮ್ಯಾಮ್. ಮ್ಯಾಮ್, ಇದು ನೀವು ನಾಟಿ ಕೋಳಿ ಸ್ಟೈಲ್ ಮಾಡ್ತಾ ಇರೋದು ಕಬ್ಬನ್ಪೇಟೆ ಸ್ಟೈಲ್ ಅಲ್ಲ? ಹೌದು, ಅಂದ್ರೆ ನಮ್ಮನೆ ಸ್ಟೈಲ್ ಅಲ್ಲಿ ಮಾಡ್ತಾ ಇದ್ದೀನಿ ನಾನು. ವಿಧವಾಗಿ ಮಾಡ್ತಾರೆ ಕಬ್ಬನ್ಪೇಟೆಯಲ್ಲಿ, ಬಟ್ ಇದು ನಮ್ಮನೆ ಸ್ಟೈಲ್. ಓಕೆ ಓಕೆ, ಸರಿ ಮ್ಯಾಮ್, ಮಾಡೋಣ. ಕುಕ್ಕರ್ ಇಟ್ಟು ಫಸ್ಟ್ ಸ್ವಲ್ಪ ಕಾಯ್ಬೇಕು. ಈಗ ಫಸ್ಟ್ ನಾನು ನಾಟಿ ಕೋಳಿ ಸಾರು ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು, ಅದಕ್ಕೆ 1 kg ಚಿಕನ್ ಬೇಕಾಗುತ್ತೆ, ಕೊಬ್ಬರಿ 1 ಬಟ್ಲು, ಧನಿಯಾ ಪುಡಿ 2 ಸ್ಪೂನು, ಚಿಲ್ಲಿ ಪೌಡರ್ 2 ಸ್ಪೂನು, ಸಾಂಬಾರು ಪುಡಿ 1/2 ಸ್ಪೂನು, ಈರುಳ್ಳಿನ ಫ್ರೈ ಮಾಡ್ಕೋಬೇಕಾಗುತ್ತೆ, ಕೊತ್ತಂಬರಿ, ಅರಿಶಿನ, ಮೆಣಸು ಇಷ್ಟು ರುಬ್ಕೊಳ್ಳೋದು ಬೇಕಾಗುತ್ತೆ. ತುಂಬ ಫೈನ್ ಪೇಸ್ಟ್ ಮಾಡಬೇಕಾಗತ್ತೆ. ಅದು ಫೈನ್ ಪೇಸ್ಟ್ ಮಾಡಿಬಿಟ್ಟು ಗರಿ ಗರಿ ಇರಬಾರ್ದು, ಫುಲ್ ಫೈನ್ ಪೇಸ್ಟ್ ಮಾಡಿರಬೇಕು. ಅದಾದಮೇಲೆ ಈಗ ಶುರು ಮಾಡೋಣವಾ? ಈರುಳ್ಳಿ 2 ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ. ಎರಡು ಅಥವಾ 4 ಸ್ಪೂನ್ ಎಣ್ಣೆ ಸ್ವಲ್ಪ ಕಾಯಬೇಕು. ಈಗ ಚಿಕನ್ ಹಾಕೋಣ. ಎಣ್ಣೆ ಕಾದಿದೆ. ರುಚಿಗೆ ತಕ್ಕಷ್ಟು ಉಪ್ಪು, ಮೆಂತ್ಯ ಸೊಪ್ಪು ಹಾಕಿ. ಮೆಂತ್ಯ ಸೊಪ್ಪನ್ನ ಕಟ್ ಮಾಡಿರ್ಬೇಕು. ಸ್ವಲ್ಪ ಹೈ ಫ್ಲೇಮಲ್ಲಿ ಒಂದು 5 minutes ನೀರು ಬಿಟ್ಕೊಡೋ ತನಕ, ನೀರು ಫುಲ್ ಇಂಬ್ರೋ ತನಕ ಅದನ್ನ ಇಂಬ್ರಿಸೋಣ. ನೀರು ಇಂಬ್ರಿಸೋಣ. ಅದು ಎಷ್ಟೊತ್ತು ಹಾಗೆ ಬೇಯಿಸ್ಬೇಕು? ಒಂದು 5 ನಿಮಿಷ ನೀರು ಬಿಟ್ಕೊಂಡು ಅದೆಲ್ಲ ಒಂದು ಸ್ವಲ್ಪ ನೀರೆಲ್ಲ ಇಂಬ್ರಿಕೊಂಡ್ಮೇಲೆ ಸ್ವಲ್ಪ ಉಪ್ಪೆಲ್ಲ ಇಟ್ಕೊಳುತ್ತೆ ನೀಟಾಗಿ. ಆಗ ಬರೀ ಅರಿಶಿನ, ಉಪ್ಪು, ಮೆಂತ್ಯ ಸೊಪ್ಪು ಏನಕ್ಕೆ ಹಾಕ್ಬೇಕು? ಮೆಂತ್ಯ ಸೊಪ್ಪು ನಾಟಿ ಕೋಳಿ ಅಂತಂದ್ರೆ ಸ್ವಲ್ಪ ಹೀಟ್ ಅಂತ ಹೇಳ್ತಾರೆ, ಅದಕ್ಕೋಸ್ಕರ ಸ್ವಲ್ಪ ತಂಪು ಅಂತ. ಟೇಸ್ಟ್ ಹಾಕ್ತೀರಾ ಅಥವಾ ಟೇಸ್ಟ್ ಚೆನ್ನಾಗಿಲ್ಲ? ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇಲ್ಲ ಏನೋ ಚೆನ್ನಾಗಿರುತ್ತೆ. ಹೌದಾ? ಈ ನಾಟಿ ಸ್ಟೈಲ್ ಕಬ್ಬನ್ಪೇಟೆ ಸ್ಟೈಲ್ ಅಂದ್ರಲ್ಲ, ಇದು ಎಲ್ಲಿ ಕಲ್ತ್ರಿ ನೀವು? ಇದು ನಮ್ಮ ವಾರ್ಗಿತಿದಿರು ಹೇಳ್ಕೊಟ್ಟಿರೋದು. ಎಷ್ಟು ಜನ ಇದ್ದಾರೆ ವಾರ್ಗಿತಿದಿರು? ನಾವೆಲ್ಲ ಒಟ್ಟು 9 ಜನ. 9 ಜನ? ಅದ್ರಲ್ಲಿ ನಾನು ಕೊನೆಯವಳು. 9 ಜನ ವಾರ್ಗಿತಿದಿರಲ್ಲಿ. ಎಲ್ಲರೂ ತಾಯಿಯಿಂದ ಕಲಿತಾರೆ ಅಥವಾ ಅತ್ತೆಯಿಂದ ಕಲಿತಾರೆ? ನೀವು ಹೌದು. ಇಲ್ಲ, ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾರೆ ಅವರು ಎಲ್ಲ. ಓಕೆ, ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾರೆ. ಅವ್ರಿಗೆಲ್ಲ ಹೇಳಿ ನೀವು ಇವತ್ತು ಅಡಿಗೆ ಮಾಡಿದ್ರೆ ನನ್ನ ಇದಕ್ಕೆ ವಾಟ್ಸ್ಆಪ್ ಗ್ರೂಪ್ಗೆ ನಾನು ಫಾರ್ವರ್ಡ್ ಮಾಡ್ತೀನಿ. ಮಾಡಿ ಮ್ಯಾಮ್, ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಕ್ಕೆ ಮಾಡ್ತೀನಿ ಹೇಳ್ತೀನಿ. ನೋಡಕ್ಕೆ ಹೇಳಿ, ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ. ಹೇಳಿ ಮ್ಯಾಮ್. ಮತ್ತೆ ಮ್ಯಾಮ್, ನಿಮ್ಗೆ ಏನೇನು ಮಾಡಕ್ ಬರುತ್ತೆ ಬೇರೆ ಬೇರೆ?
ನಾನು ಆಲ್ಮೋಸ್ಟ್ ಎಲ್ಲ ಐಟಮ್ಸ್ ಮಾಡ್ತೀನಿ ಚಿಕನಲ್ಲಿ. ಚಿಕನ್ ಮಟನ್ ಅಲ್ಲಿ ಮಟನ್ ಅಷ್ಟು ಕಮ್ಮಿ, ನಾವು ಮಟನ್ ಮಾಡೋದಿಲ್ಲ. ಫಿಶ್ ಅಷ್ಟೇ, ಫಿಶ್ ಕಡಿಮೆ. ಬರೀ ಚಿಕನ್ ಮಟನ್ ಮಾಡ್ತೀವಿ, ಬಟ್ ತುಂಬಾ ರೇರ್. ಓಕೆ, ನಾವು ಚಿಕನ್ ತಿನ್ನೋದೇ ತುಂಬಾ ರೇರ್. ಹೌದಾ? ಆಲ್ಮೋಸ್ಟ್ ಒಂದು 1.5 months 2 months ಒಂದ್ಸಲಿ. ಯಾಕೆ ಮ್ಯಾಮ್ ಮನೇಲಿ ಯಾರಿಗೂ ಇಷ್ಟ ಇಲ್ವಾ? ಎಲ್ಲ ಅದು ಇದು ಪೂಜೆ ಅದೆಲ್ಲ ಮಾಡ್ತಿರ್ತೀವಿ, ಒಂದ್ ಇದ್ರಲ್ಲಿ ತಿನ್ನಂಗಿರಲ್ಲ. ಸೊ ಹಾಗಾಗಿ ನಿಮ್ಗೆ ಹಾಗೆ ಅಭ್ಯಾಸ ಆಗಿದೆ. ಮಗಳು ನಿಮ್ಗೆ ಎಷ್ಟು ಜನ ಮಕ್ಕಳು? ಒಬ್ಳೆ ಮಗಳು. ಏನ್ ಮಾಡ್ತಿದ್ದಾರೆ ಮಗಳು ಡೆಂಟಿಸ್ಟ್, ಪೀಡಿಯಾಟ್ರಿಕ್ ಡೆಂಟಿಸ್ಟ್ ಅವಳು. ಹೌದಾ? ಎಲ್ಲಿ ಮ್ಯಾಮ್ ಕ್ಲಿನಿಕ್ ಇರೋದು? ಈಗ MDS ಮುಗಿಸಿ ಈಗ 1 week ಆಗಿದೆ, ರಿಸಲ್ಟ್ ಬಂದು. ಇಂದಿರಾನಗರಲ್ಲಿ ವರ್ಕ್ ಮಾಡ್ತಿದ್ದಾಳೆ. ಅವ್ರ ಪ್ರೊಫೆಸರ್ ಕ್ಲಿನಿಕ್ ಅಲ್ಲೇ ವರ್ಕ್ ಮಾಡ್ತಿದ್ದಾಳೆ. ಆಮೇಲೆ ಸಪರೇಟ್ ಆಗಿ ತಾನೇ ಕ್ಲಿನಿಕ್ ಓಪನ್ ಮಾಡ್ಕೋಬಹುದು. ಎಕ್ಸ್ಪೀರಿಯನ್ಸ್ ಬೇಕು ಅಂತ ಅವಳು ವರ್ಕ್ ಮಾಡ್ತಿದ್ದಾಳೆ ಅಲ್ಲಿ. ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಅವ್ರ ಅಪ್ಪನ್ ಇಷ್ಟ ಇದೆ ಕ್ಲಿನಿಕ್ ಇದ್ ಮಾಡ್ಬೇಕು ಅನ್ನೋದು. ಅವಳು ಒಂದ್ಸಲ ಡೆಂಟಿಸ್ಟ್ ಡಾಕ್ಟರ್ ಆದ್ಮೇಲೆ ಮಾಡ್ಲೇಬೇಕು. ಅವಾಗ ನಮ್ಗೆ ಏನಾದ್ರು ಹೆಲ್ತ್ ಪ್ರಾಬ್ಲಮ್ ಆದ್ರೆ ಡೈರೆಕ್ಟ್ ಆಗಿ ಇವ್ರ ಮಗಳ ಹತ್ರ ಬರಲ್ಲ. ಇಲ್ಲ, ಅವಳು ಪೀಡಿಯಾಟ್ರಿಕ್ ಡೆಂಟಿಸ್ಟ್ ಆಗಿರೋದ್ರಿಂದ ಹುಟ್ಟಿರೋ ಮಕ್ಕಳಿಂದ 15 ವರ್ಷದ ಮಗು ತನಕ ಅವಳು ಟ್ರೀಟ್ ಮಾಡ್ತಾಳೆ. ಹೌದಾ? ಅವಳು ಮಕ್ಕಳು ಸ್ಪೆಷಲಿಸ್ಟ್. ಅವಳು ಡೆಂಟಿಸ್ಟ್. ಸರಿ ಮ್ಯಾಮ್. ಒಬ್ಳೆ ಮಗಳು ಸಾಕ ಮ್ಯಾಮ್ ನಿಮ್ಗೆ? ಒಬ್ಳೆ ಮಗಳು. ಅವಳು ಆಕ್ಚುಲಿ ಮದ್ವೆಗೆ 6 ವರ್ಷ ಕೊಟ್ಟಿದ್ದವಳು. ಹೌದಾ? ಅಂದ್ರೆ ಮಗಳೇ ಮಗ ಎಲ್ಲ ಯಜಮಾನ್ ಏನ್ ಮಾಡ್ತಿದಾರೆ? ಅವ್ರ ಪ್ರೊಫೆಸರ್. ಅವರು ಅಲ್ಯೂಮಿನ್ ಕಾಲೇಜಲ್ಲಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಿದ್ದಾರೆ ಅವರು. ಓಕೆ. ನೀವು? ನಾನು ಹೌಸ್ ವೈಫ್. ನೀವೆಲ್ಲಿ ವರ್ಕ್ ಮಾಡಲ್ಲ? ಇಲ್ಲ, ನಾನು ಬ್ಲೈಂಡ್ ಸ್ಕೂಲ್ ಅಲ್ಲಿ ಡೈರೆಕ್ಟರ್ ಆಗಿ ವರ್ಕ್ ಮಾಡಿದೆ 3 years. ಏನಕ್ಕೆ ಬಿಟ್ರಿ? ಇಲ್ಲ, ಸ್ವಲ್ಪ ಅಲ್ಲೊಂದ್ ಸ್ವಲ್ಪ ನನ್ಗೆ ಎನ್ವಿರಾನ್ಮೆಂಟ್ ಅಷ್ಟು ಇಷ್ಟ ಆಗ್ಲಿಲ್ಲ. ಓಕೆ. ತುಂಬಾ ಪೊಲಿಟಿಕ್ಸ್ ಇತ್ತು. ಹೌದಾ ಮ್ಯಾಮ್? ಯಾವ ಕಡೆ ಇರಲ್ಲ ಪೊಲಿಟಿಕ್ಸ್ ಅನ್ನೋದಲ್ವಾ, ಎಲ್ಲಾ ಕಡೆನೂ ಪೊಲಿಟಿಕ್ಸ್ ಇರುತ್ತೆ. ಬ್ಲೈಂಡ್ ಸ್ಕೂಲ್ ಅಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಆಗಿರ್ಬೇಕು ನಿಮ್ಗೆ ಚೆನ್ನಾಗಿ. ಯಾವ ರೀತಿ ಮಕ್ಕಳು ಕಣ್ಣಿಲ್ದೆ ಹೆಂಗ್ ಓಡಾಡ್ತಾರೆ, ಅವರು ನಮ್ಗಿಂತ ಶಾರ್ಪ್ ಆಗಿರ್ತಾರೆ. ನಾವಾದ್ರೂ ಕಣ್ಣಿಟ್ಕೊಂಡು ಇದ್ ಮಾಡ್ತೀವಿ, ಬಟ್ ಅವರು ನಮ್ಗಿಂತ ಶಾರ್ಪ್ ಆಗಿರ್ತಾರೆ. ಅವರು ಯಾವ್ಯಾವ ಆಬ್ಜೆಕ್ಟ್ ಅಲ್ಲೆಲ್ಲಿ ಕೇಳ್ತಾರೆ ಅವ್ರಿಗೆ. ಲೈಬ್ರರಿಯಲ್ಲಿ ಅವರು ಅಷ್ಟು ಚೆನ್ನಾಗಿ ಬುಕ್ ನ ಯಾವ್ದು ಬೇಕು ಅಂತಂದ್ರೆ ಅದ್ರನ್ನ ಅಲ್ಲಿದೆ ಅಂತ ಹೇಳ್ತಾರೆ. ಅಲ್ಲ, ಅವ್ರಿಗೊಂದು ಕೋಡ್ ಇರುತ್ತಲ್ಲ, ಅದು ಅವ್ರದೇ ಒಂದು ಲ್ಯಾಂಗ್ವೇಜ್ ಇದೆ. ಆ ಲ್ಯಾಂಗ್ವೇಜ್ ಆ ಒಂದು ಇದ್ರಲ್ಲಿ ಅವರು ಮುಟ್ಟಿನೇ ಅವರು ಇದ್ ಮಾಡ್ತಾರೆ. ಹೌದಾ? ನೋಡಿ, ನೀರು ಚೆನ್ನಾಗಿ ಬಿಟ್ಕೊಂಡೆ ಬಿಟ್ಕೋಬೇಕು ನೀರು. ಹಸಿ ವಾಸನೆನೂ ಹೋಗುತ್ತಲ್ಲ ಮ್ಯಾಮ್ ಹಂಗ್ ಮಾಡಿದ್ರೆ? ಅರ್ಶಿನ ಹಾಕಿ ಇದು ಮಾಡ್ತು ಅಂತಂದ್ರೆ ಅರ್ಶಿನ ಹಾಕಿ ತೊಳೆದಿರ್ತೀವಿ, ಆದ್ರೂ ಒಂದ್ ಸ್ವಲ್ಪ ಬೇಯಿಸ್ಬೇಕಾದ್ರೆ ಒಂಚೂರು ಅರ್ಶಿನ ಹಾಕಿದ್ರೆ ಒಳ್ಳೇದು. ಮ್ಯಾಮ್, ಕೆಲವರು ಹೇಳ್ತಾರೆ ಇವಾಗ ನೀರ್ ಬಿಟ್ಕೊಡುತ್ತಲ್ಲ, ಆ ನೀರಿನ ಕೆಲವರು ಅನ್ನ ತಿಂತಾರಲ್ಲ, ಅದನ್ನ ಸೂಪ್ ಮಾಡ್ಕೊಂಡಿದ್ ಮಾಡಿ ಚೆನ್ನಾಗಿರುತ್ತೆ. ಹೌದು, ಚೆನ್ನಾಗಿರುತ್ತೆ. ಇನ್ನೊಂದ್ ಸ್ವಲ್ಪ ನೀರು ಇಮ್ಬಿಡ್ಬೇಕದು. ನೀರು ಇಮ್ರಬೇಕದು. ಇಮ್ರಿದಾದ್ಮೇಲೆ ಫಸ್ಟ್ ಈ ರುಬ್ಕೊಂಡಿರೋದು ಗಟ್ಟಿ ರುಬ್ಕೊಂಡಿರ್ತೀವಲ್ಲ, ಅದನ್ನ ಹಾಕಿ ಒಂದ್ 5 ನಿಮಿಷ ಕುದಿಸ್ಬೇಕಾಗತ್ತೆ. ಆಮೇಲೆ ನೀರ್ ತೆಕ್ಕೊಂಡಿರ್ತೀವಲ್ಲ, ಅದನ್ನ ಹಾಕಿ ಒಂದ್ 5 ನಿಮಿಷ ಕುದಿಸಿ ಪ್ರೆಷರ್ 20 minutes ರೆಡಿ ಆಗುತ್ತೆ. ರೆಡಿ ಆಗ ಇದಕ್ಕೆ ಎಕ್ಸ್ಟ್ರಾ ಏನು ಮಸಾಲೆ ಹಾಕಲ್ಲ ನೀವು? ಏನಿಲ್ಲ, ಏನ್ ತೋರಿಸಿದ್ರೆ ಅಷ್ಟೇ ಮಸಾಲೆ. ಅದು ರುಚಿಯಾಗಿರುತ್ತೆ. ಕಾಯನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದು. ಕಾಯನ್ನಕ್ಕೆ ಮುದ್ದೆ, ಕಾಯನ್ನ, ದೋಸೆ, ಇಡ್ಲಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಕಾಯನ್ನಕ್ಕೆ ನಿಂಬೆಹಣ್ಣು ಇದ್ ಮಾಡ್ಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿ. ಹೌದಾ? ಓಕೆ. ನಮ್ಮ ವಾರ್ಗಿತಿದಿರಲ್ಲ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ, ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಅದ್ರಲ್ಲೂ ನಮ್ಮ 2ನೇ ಅವರು ಆಮೇಲೆ 3ನೇ ಅವರು ಅಂತೂ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಡುಗೆ. ಹೇಳಿ ನಾನು ಅವ್ರಿಗೆ ನಮ್ಮ ಯೂಟ್ಯೂಬಲ್ಲಿ ಮಾಡಕ್ಕೆ ಹೇಳ್ತೀನಿ. ಏನ್ ಹೆಸರು ಅವ್ರದ್ದು? ಮೊದಲನೇವ್ರದ್ದು ಉಮಾದೇವಿ ಅಂತ ಅಂದ್ಬಿಟ್ಟು. ಅವರು ನಾನ್ ವೆಜ್ ತಿನ್ನೋದು ಇಲ್ಲ. ಅವರು ಯಾರು? ಉಮಾದೇವಿ. ನಮ್ ದೊಡ್ಡ ವಾರ್ಗಿತಿ. ಅವರು ನಾನ್ ವೆಜ್ ಅಲ್ಲ, ನಮ್ಮ ಯಜಮಾನ್ರ ಕಸಿನ್ ಹೆಂಡತಿ ಅವ್ರು ಬಂದು ಉಮಾದೇವಿ ಅಂತ ಅವ್ರ ಹೆಸರು. ಅವರು ಚೆನ್ನಾಗಿ ಅಡುಗೆ ಮಾಡ್ತಾರೆ, ನಾನ್ ವೆಜ್ ಅದೆಲ್ಲ ಅವರು ಇದು ಮಾಡ್ತಾರೆ.
ಚೆನ್ನಾಗಿ ಮಾಡ್ತಾರೆ. ನಮ್ಮ ಭಾಗ್ಯತಿ ಬಂದು ಅವರು ನಾನ್ ವೆಜ್ ತಿನ್ನಲ್ಲ ಅವರು. ಎರಡನೇವರು ಲೀಲಾವತಿ ಅಂತ ಅಂದ್ರೆ ಚೆನ್ನಾಗಿ ಮಾಡ್ತಾರೆ ಅವ್ರು ಚೆನ್ನಾಗಿ ಮಾಡ್ತಾರೆ. ಬಿರಿಯಾನಿ ತುಂಬಾ ಚೆನ್ನಾಗಿ ಮಾಡ್ತಾರೆ. ಹೌದಾ? ಆಮೇಲೆ ಮೂರನೇವ್ರಂತೂ ಇನ್ನೂ ಚೆನ್ನಾಗಿ ಎಕ್ಸ್ಪರ್ಟ್. ಅಂದ್ರೆ ಒಬ್ಬರಿಗಿಂತ ಮಟನ್ ಎಕ್ಸ್ಪರ್ಟ್ ಅವರು. ಓಕೆ. ಮಟನ್ ಅಲ್ಲಿ ತುಂಬಾ ವೆರೈಟೀಸ್ ಮಾಡ್ತಾರೆ. ಹೌದಾ? ಅವರೆಲ್ಲ ಎಲ್ಲಿರ್ತಾರೆ ಮ್ಯಾಮ್? ಎಲ್ಲ ಒಟ್ಟಿಗೆ ಇದ್ವಿ. ರೀಸೆಂಟ್ ಆಗಿ ಎಲ್ಲ 2000 ನಾವು ಸಪ್ರೇಷನ್ ಆಯ್ತು. ಓಕೆ. ಈಗ ಒಬ್ಬೊಬ್ರು ನನ್ನ ಕಡೆ ಇದೀವಿ. ಸೌತ್ ಸರ್ಕಲ್ ಅಂದ್ರೆ ಎಲ್ಲ ಬೆಂಗಳೂರಲ್ಲೇ? ಎಲ್ಲ ಬೆಂಗಳೂರಲ್ಲೇ ಇದ್ದೀವಿ. ಮೀಟ್ ಮಾಡ್ತೀರಾ? ಮೀಟ್ ಮಾಡ್ತಾ ಇರ್ತೀವಿ. ಫಂಕ್ಷನ್ಸ್ ಆಲ್ಮೋಸ್ಟ್ ಆಗ್ತಾನೆ ಇರುತ್ತೆ ನಮ್ಮ ಕಡೆ. ಫಂಕ್ಷನ್ ಆದಾಗ ಎಲ್ಲರೂ ಒಟ್ಟಿಗೆ ಸೇರ್ತೀವಿ. ಸೊಸೆದಿರಿದ್ದಾರೆ, ಒಬ್ಬ ಜನ ಸೊಸೆದಿರೋ. ಹೌದಾ? ಎಲ್ಲ ಒಟ್ಟಿಗೆ. ನಿಮ್ಮ ಅತ್ತೆ ಮ್ಯಾಮ್? ಇಲ್ಲ, ಅತ್ತೆ ಇಲ್ಲ. ಅತ್ತೆ 2020 ಅದೇ ಕೋವಿಡ್ ಟೈಮಲ್ಲಿ ಅವ್ರು ತೀರೋದ್ರು. ಅವರು ಮಾವನು ಅಷ್ಟೇ. ಮಾವ 17 ಅಂತ ತೀರೋದ್ರು ಅವರು. ನಮ್ಮ ಅತ್ತೆ ನಮ್ಮ ಡ್ಯಾಡಿ ತೀರೋಗಿ 40 ಡೇಸ್ಗೆ ಅವರು. ಆದರೆ ನಮ್ಮ ರಿಲೇಷನ್ ಮ್ಯಾರೇಜು. ನಮ್ಮ ಅತ್ತೆನೂ ನಮ್ಮ ತಂದೆ ಬಂದು ಅಕ್ಕ ತಮ್ಮ ಆಗ್ಬೇಕು. ಅಕ್ಕ ತಮ್ಮ. ನಿಮ್ಮ ಮಮ್ಮಿ ಮ್ಯಾಮ್? ನಮ್ಮ ಮಮ್ಮಿ ಬಂದು ಅಂದ್ರೆ ನಮ್ಮ ಡ್ಯಾಡಿಗೂ ರಿಲೇಷನ್ನೇ. ನಮ್ಮ ಮಾವನ್ ಮಗಳನ್ನೇ ಆಲ್ಮೋಸ್ಟ್ ಒಂದು 5 ಜನರೇಷನ್ ಬರೀ ರಿಲೇಷನ್ ಅಲ್ಲೇ ಆಗಿರೋದು. ಅಮ್ಮಾಯಿಂದ ಏನೇನು ಕಲ್ತ್ರಿ? ಅಮ್ಮಾಯಿಂದ ಅಷ್ಟು ಕಲಿಯಕ್ಕಾಗ್ಲಿಲ್ಲ, ಯಾಕಂದ್ರೆ ಒಂದು ಬೇಗ ಮದ್ವೆ ಆಯ್ತು. ಓಕೆ. ಹೌದಾ? ಕಲ್ತಿದ್ದೆಲ್ಲ ಆಲ್ಮೋಸ್ಟ್. ಎಷ್ಟು ವರ್ಷಕ್ಕೆ ಆಯ್ತು ನಿಮ್ಗೆ? ನನಗೆ ಒಂದು 18 ಇಯರ್ಸ್ಗೆ ಆಯ್ತು ಮದ್ವೆ. ಹೌದಾ? ನಾವು ಟ್ವಿನ್ಸ್ ಆಕ್ಚುಲಿ. ಹೌದಾ? ನನ್ನ ಟ್ವಿನ್ ಸಿಸ್ಟರ್ ಇದ್ದಾಳೆ. ನನ್ಗೆ ಫಸ್ಟ್ ಮದ್ವೆ ಆಗಿದ್ದು. ಅಮ್ಮ ಮನೆಯಲ್ಲಿ ಅಷ್ಟು ಇದಾಗಿಲ್ಲ, ಬಟ್ ಕಲ್ತಿದ್ದೀನಿ. ಅಡಿಗೆ ಮಾಡಕ್ ಕಲ್ತಿದ್ದೀನಿ. ಅಮ್ಮ ಏನ್ ಕಲ್ಸಿದ್ದಾರೆ ನಿಮ್ಗೆ? ಏನಾದ್ರು ಒಂದು ಅಮ್ಮ ಅವರು ತುಂಬಾ ಚೆನ್ನಾಗಿ ಸಕ್ಕರೆ ಪುಡಿ ಮಾಡೋರು. ಓಕೆ. ಸಕ್ಕರೆ ಪುಡಿ ಇದು ಚಿರೋಟಿ ಪುರಿ ಅಂತ ಹೇಳ್ತಾರೆ. ಅದ್ ಚೆನ್ನಾಗಿ ಮಾಡೋರು ಅವರು. ಚಕ್ಲಿ, ನಿಪ್ಪಟ್ಟು ಅದೆಲ್ಲ ತುಂಬಾ ಚೆನ್ನಾಗಿ ಮಾಡೋದು. ಮನೆಯಲ್ಲೇ ಮಾಡೋದು? ನಮ್ಮಮ್ಮ ಎಲ್ಲ ಮನೆಯಲ್ಲೇ ಮಾಡೋದು. ಅದ್ ಕಲ್ತಿದ್ದೀರಾ ನೀವು? ಸಕ್ಕರೆ ಪುರಿ ಕಲ್ತಿದ್ದೀನಿ. ಚಕ್ಲಿ, ನಿಪ್ಪಟ್ಟು ಅಷ್ಟು ನೀಟಾಗಿ ಬರಲ್ಲ. ಈ ಐಟಮ್ಸ್ ಎಲ್ಲ ನಮ್ಮ ಬಾರಿಗಿತ್ತಿದ್ದೀನಿ ಹೇಳ್ಕೊಟ್ರು. ನಮ್ಮ ಅತ್ತೆನೂ ಚೆನ್ನಾಗಿ ಅಡುಗೆ ಮಾಡೋರು. ಅವ್ರಿಗೇನು ಇಷ್ಟ ಆಯ್ತು ಜಾಸ್ತಿ? ನಮ್ಮ ಅತ್ತೆಯವ್ರಿಗ ಅವರು ನಾನ್ ವೆಜ್ ತಿಂತಾ ಇರ್ಲಿಲ್ಲ, ಬಟ್ ಮಾಡೋರು. ಅವ್ರು ಜಾಸ್ತಿ ಟೊಮೆಟೊ ಗೊಜ್ಜು, ಆಮೇಲೆ ಇದು ಬಾತು, ಮೆಣಸಿನ ಸಾರು, ಆ ಥರ ಎಲ್ಲ ತುಂಬ ಚೆನ್ನಾಗಿ ಮಾಡೋರು. ನಿಮ್ಮ ಯಜಮಾನಿಗೆ ಏನು ಇಷ್ಟ ತುಂಬಾ? ಅವ್ರು ವೆಜಿಟೇರಿಯನ್ ಆ್ಯಕ್ಚುಲಿ. ಹೌದಾ? ವೆಜಿಟೇರಿಯನು. ನಾನು ನನ್ನ ಮಗಳು ಮಾತ್ರ ನಾನ್ ವೆಜ್. ನಿಮ್ಗೇನು ಇಷ್ಟ ಮ್ಯಾಮ್ ತುಂಬ? ನನ್ ನಾನ್ ವೆಜ್ ನನಗೆ ಇಷ್ಟ. ಏನು ಇಷ್ಟ ನಾನ್ ವೆಜ್ ಅಲ್ಲಿ? ನಾನ್ ವೆಜ್ ಅಲ್ಲಿ ನಾಟಿ ಕೋಳಿ ಸಾಲ ಜಾಸ್ತಿ ನಾವು ಮಾಡೋದೇ ನಾಟಿ ಕೋಳಿ. ಬಾಯ್ಲರ್ ಅಷ್ಟೊಂದು ನನ್ನ ಮಗಳಿಗೆ ಅಷ್ಟೊಂದು ಇಷ್ಟ ಆಗಲ್ಲ. ಸೊ ಎಲ್ಲ ನಾಟಿ ಕೋಳಿನ ಮಾಡ್ತೀವಿ. ಸಾರು, ಪಲಾವು ಎಲ್ಲ ಐಟಮ್ಸ್ ಮಾಡ್ತೀವಿ. ಸರಿ. ಈಗ ಗಟ್ಟಿಯಾಗಿ ರುಬ್ಕೊಂಡಿರೋ ಮಸಾಲ ಹಾಕೊಳ್ಳೋಣ. ಅದ್ರಲ್ಲಿ ಸ್ವಲ್ಪ ನೀರು ಹಾಕೊಂಡು ಹಾಕ್ಬೋದಲ್ಲ ಅದು? ಹಾಕ್ಬೋದು. ಲಾಸ್ಟಲ್ಲಿ ಹಾಕ್ತೀವಿ. ಇದೊಂದು 5 ನಿಮಿಷ ಸ್ವಲ್ಪ ಕುದಿಬೇಕು. ಸ್ವಲ್ಪ ಕುದಿ ಬಂದ್ಮೇಲೆ ಆಮೇಲೆ ವಿಜಿಲ್ ಹಾಕೋದಾ? ಕುದಿ ಬಂದು ಒಂದು 5 ನಿಮಿಷ ಸ್ವಲ್ಪ ನೀರು ಹಾಕೋದು. ಫಸ್ಟ್ ನಾನು ಜಿಯೋ ಟಿವಿಲೆಲ್ಲ ಮಾಡಿದಾಗೆಲ್ಲ ನಾನ್ ವೆಜ್ ಅದೆಲ್ಲ ಇದಿರಲಿಲ್ಲ, ಕಾನ್ಸೆಪ್ಟ್ ಇರಲಿಲ್ಲ. ಈಗ ಸ್ಟಾರ್ಟಿಂಗ್ ನಾನು ಮಾಡಿದ್ದು ಅಡಿಗೆ ಅರಮನೆ ಅಂತ. ಅದರಲ್ಲಿ ಅಲ್ಲಿ ಜಾಸ್ತಿ ಸ್ವೀಟ್ಸ್ ಐಟಮ್ಸೇ ಜಾಸ್ತಿ ಮಾಡ್ತಾ ಇದ್ದಿದ್ದು. ಓಕೆ. ಮುರಳಿಯವ್ರದ್ದು ನಾನು ಟ್ರೈ ಮಾಡಬೇಕು ಅಂದ್ಕೊಂಡೆ, ಅಷ್ಟೇ ಇದಾಗಲಿಲ್ಲ. ನನ್ನ ಸೊಸೆ ಹೋಗಿದ್ದು. ಹೌದಾ? ನಮ್ಮ 3ನೇ ವಾರ್ಗಿತಿ ಸೊಸೆ ಅವರು ಹೋಗಿದ್ದು. ಓಕೆ. ಅವಳು ನಾನ್ ವೆಜ್ ಐಟಮ್ಗೆ ಮಾಡೋದು. ನಮ್ಮನೇದು ಒಂಥರ ಪೂಜೆ ಮಾಡೋದು ಅದೆಲ್ಲ ಸ್ವಲ್ಪ ಜಾಸ್ತಿ. ಸೊ ನಮ್ಮ ಯಜಮಾನ್ರು ಸ್ವಲ್ಪ
ಪೂಜೆ ಅದೆಲ್ಲ ಜಾಸ್ತಿ. ಸೊ ಅದಕ್ಕೋಸ್ಕರ ಸ್ವಲ್ಪ ನಾನ್ ವೆಜ್ ಎಲ್ಲ ಕಡಿಮೆ. ನಾನ್ ವೆಜ್ ಎಲ್ಲ ಸ್ವಲ್ಪ ಕಮ್ಮಿ. ಯಾಕಂದ್ರೆ ಪೂಜೆ ಎಲ್ಲ ಇದ್ದಾಗ ಖಂಡಿತ ನಾನ್ ವೆಜ್ ತಿನ್ನಕ್ ಆಗಲ್ಲ. ತಿನ್ಬೋದು, ಬಟ್ ನಮ್ಗೆ ಮನ್ಸು ಬರಲ್ಲ ತಿನ್ನೋದಕ್ಕೆ. ಮಾಡ್ತಾ ಇರ್ತಾರಲ್ಲ, ಸೊ ನಮ್ಗೆ ಮನ್ಸು ಬರಲ್ಲ ತಿನ್ನೋದಕ್ಕೆ. ಮಗಳಿಗೆ ಏನ್ ಇಷ್ಟ ಅಂತ ಹೇಳಿಲ್ವಲ್ಲ ಮ್ಯಾಮ್? ಮಗಳಿಗೆ ಪಲಾವು. ಅವಳಿಗೆ ಒಂಥರ ಫೇವ್ರೇಟ್ ಅಂದ್ರೆ ಅವಳಿಗೆ ಕ್ರಿಸ್ಪಿ ರೋಲ್ ಚಿಕನ್ ಅಂತ ಮಾಡ್ತಾಳೆ. ಒಂದು ಅವಳೇ ಮಾಡ್ತಾಳೆ. ಅಷ್ಟೊಂದು ಟೈಮ್ ಸಿಗುತ್ತಾ ಮಾಡಕ್ಕೆ? ಇಲ್ಲ, ನನ್ಕಿಂತ ಒಳ್ಳೆ ಕುಕ್ ಅವಳು. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಚೆನ್ನಾಗಿ ಅಡಿಗೆ ಮಾಡ್ತಾಳೆ. ಅಲ್ಲ, ಇವಾಗ ಕೆಲ್ಸಕ್ಕೆ ಹೋಗ್ಬೇಕಲ್ಲ, ಟ್ರೈನಿಂಗ್ ಹೋಗ್ತಾ ಇದಾರಲ್ಲ, ಅಲ್ಲಿಗೆ ಇಲ್ಲ, ಟೈಮ್ ಸಿಕ್ತಾಗ ಮಾಡ್ತಾಳೆ. ಸಂಡೇಸ್ ಇದ್ರೆ ಮನೆಯಲ್ಲಿ ಅವಳು ಮಾಡ್ತಾಳೆ. ಸಂಡೇ ಲೀವಾ? ಸಂಡೇ ಲೀವ್ ಇರುತ್ತೆ. ಬೆಳಗ್ಗೆ ಹೆಲ್ಪ್ ಮಾಡೋದು ಅದೆಲ್ಲ ಮಾಡ್ತಾಳೆ. ಇಲ್ಲ, ಕಾಲೇಜ್ಗೆ ಹೋಗುವಾಗೂ ಅಷ್ಟೇನೆ. ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡವಳು ಫಸ್ಟ್ ದೇವ್ರಿಗೆಲ್ಲಾನು ಹೂವು ಮುಡಿಸ್ತೀವಿ ನಾವು. ದೇವ್ರಿಗೆಲ್ಲ ಹೂವು ಮುಡಿಸಿ ಮಾಡಿ ಅವ್ರಿಗೆ ಅಪ್ಪನ್ಗೆ ಏನೇ ರೆಡಿ ಮಾಡ್ಕೊಡ್ಬೇಕು ಎಲ್ಲ ಮಾಡಿ ಜಪ ಮಾಡ್ತಾಳೆ. 120 minutes ಮಾಡಿ ಎಲ್ಲ ದೇವ್ರ ಭಕ್ತರ ಮನೇಲಿ ಇಲ್ಲ ಮಾಡ್ತಾಳೆ, ಅದೆಲ್ಲ ಮಾಡ್ತಾಳೆ. ಆ ತರ ಒಂದು ಹುಡುಗಿ ಪಡಿಯಕ್ಕೂ ಅಲ್ವಾ ಇರಬೇಕು. ನೀವು ಅದೃಷ್ಟ ಮಾಡಿದ್ರೆ, ಅವರು ಅದೃಷ್ಟ ಮಾಡಿದಾರೆ, ಇಬ್ರು ಅದೃಷ್ಟ ಮಾಡಿದಾರೆ. ನೀರ್ ಹಾಕಿದೀನಿ ಎಲ್ಲ ಪೂರ್ತಿ. ಮಿಕ್ಕಿದ ನೀರೆಲ್ಲ ಹಾಕಿದೀನಿ. ಇನ್ನೊಂದ್ ಸ್ವಲ್ಪ ನೀರು ತಗೋ. ಇನ್ನು ನಮ್ಮ 4ನೇ ವಾರ್ಗಿತಿ ಬಂದ್ಬಿಟ್ಟು ಅವರು ಚೆನ್ನಾಗಿ ಅಡುಗೆ ಮಾಡ್ತಾರೆ. ಅವ್ರು ಅಡುಗೆ ಮಾಡ್ತಾರೆ ಚೆನ್ನಾಗಿ. ಅವ್ರದ್ದು ಬಾತ್ ಐಟಮ್ಸ್ ತುಂಬಾ ಇಷ್ಟ ನಮ್ಗೆ. ಬಾತು, ಬಜ್ಜಿಗಳು ಅದೆಲ್ಲ ಇದು ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ. ನಮ್ಮ 5ನೇ ವಾರ್ಗಿತಿನೂ ಅಷ್ಟೇನೆ. ಅವರು ಅಷ್ಟೇನೆ. ಅವರು ಐಸ್ ಕ್ಯೂಬ್ಸ್ದು ಇದು ಮಾಡ್ತಾರೆ ಮನೇಲಿ. ಐಸ್ ಕ್ಯೂಬ್ಸ್ ಒಂದೊಂದು ಟ್ಯಾಲೆಂಟ್ ಇದೆ. ಇದೆ. ಇಲ್ಲ, ಅವರು 5th ಅವರು ಮಾತ್ರ ಸ್ವಲ್ಪ ಬಿಸ್ನೆಸ್, ಐಸ್ ಬಿಸ್ನೆಸ್ ಮಾಡ್ತಾರೆ ಅವರು. ಐಸ್ ಕ್ಯೂಬ್ಸ್ ಬಿಸ್ನೆಸ್ ಮಾಡ್ತಾರೆ. ಬಿಸ್ನೆಸ್ ಅಂದ್ರೆ ಯಾವ ತರ? ಐಸ್ ಮೆಷಿನ್ಸ್ ಇದೆ ಅವ್ರ ಮನೆಗೆ, ಕ್ಯೂಬ್ಸ್ದು. ಅದರದ್ದು ಅವರು ಹೋಟೆಲ್ಸ್ಗೆ ಕಳಿಸೋದು ಎಲ್ಲ. ಸ್ಮೆಲ್ ಬರ್ತಾ ಇದೆಯಾ ಮೇಡಮ್? ಇದು ಒಂಚೂರು ಕುದಿಬೇಕು. ನಾನು ಸ್ವಲ್ಪ ನೀರು ಮಾಡ್ಬೋದು. ಇನ್ನು ನೀರು ಮಾಡ್ಬೇಕು. ತೀರಾ ನೀರಾದ್ರೂ ಚೆನ್ನಾಗಿರುತ್ತೆ? ಇಲ್ಲ, ಚೆನ್ನಾಗಿರುತ್ತೆ. ಅದನ್ನ ನಾವು ಕುಡಿತಾರೆ, ಬಿಟ್ಕೊಂಡು ಕುಡಿತಾರೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಇಲ್ಲ, ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಇನ್ನೂ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದು. ಹೌದಾ? ತೆಳ್ಳಗಾದ್ರೆ ಮತ್ತೆ ಉಪ್ಪು ಖಾರ ಕಮ್ಮಿ ಆಗಲ್ಲ? ಇಲ್ಲ, ಏನಿಲ್ಲ. ಸ್ವಲ್ಪ ಕುದಿಲಿ ಇದು. ಚೆನ್ನಾಗಿ ಕುದೀತಾ ಇದೆ. ಈಗ ಪ್ರೆಷರ್ ಹಾಕೋದು. ಬಿಸಿ ಇದೆ. ಎಷ್ಟು ವಿಜಿಲ್ ಬರ್ಬೇಕು ನಾನು? ಈಗ ಒಂದು ವಿಜಿಲ್ ಬಂದಮೇಲೆ ಸ್ವಲ್ಪ ಉರಿ ಕಮ್ಮಿ ಮಾಡಿಬಿಟ್ಟು, ಒಂದು ವಿಜಿಲ್ ಬಂದಮೇಲೆ ಉರಿ ಕಮ್ಮಿ ಮಾಡಿಬಿಟ್ಟು ಒಂದು 15-20 ಮಿನಿಟ್ಸ್ ಬೇಯಿಸಿದ್ರೆ ನಾಟಿ ಕೋಳಿ ರೆಡಿ ಆಗುತ್ತೆ. ಓಕೆ. ಈಗ ಚಿಕನ್ ಫ್ರೈ ಮಾಡೋಣ. ಈಗ ಅಷ್ಟೊತ್ತು ಅದು ಆ ಕಡೆ ಬೇಯ್ತಾ ಇರಲಿ ಅಲ್ವಾ? ಬೇಯ್ತಾ ಇರಲಿ. ಈಗ ಒಂದು ಪ್ರೆಷರ್ ಬಂದಮೇಲೆ, ಎಷ್ಟು ಪ್ರೆಷರ್ ಬರಬೇಕು? ಅಲ್ಲ, ಒಂದು ಪ್ರೆಷರ್ ಬಂದಮೇಲೆ ಲೋ ಫ್ಲೇಮಲ್ಲಿ ಇಟ್ಟು 15-20 ಮಿನಿಟ್ಸ್ ಬೇಯಿಸ್ಬೇಕಾಗುತ್ತೆ. ಇದು ಬೇಯಿಸಿದ್ರೆ ಕೋಳಿ ರೆಡಿ ಆಗುತ್ತೆ. ಈಗ ಚಿಕನ್ಗೆ ಮಾಡೋಣ. ಇದಕ್ಕೂ ಒಂದು 4 ಸ್ಪೂನ್, ಇದಕ್ಕೂ ಒಂದು 4-5 ಸ್ಪೂನ್ ಎಣ್ಣೆ ಹಾಕಿ. ಮ್ಯಾಮ್, ನಾಟಿ ಕೋಳಿ ಸಾರಿಗೆ 1 ವಿಜಿಲ್ ಸಾಲಲ್ಲ ಅನ್ಸುತ್ತೆ? ಸಾಲಲ್ಲ, ಹೌದು. ಅಲ್ಲ, 1 ವಿಜಿಲ್ ಮಾಡಿ ನಾವೆಲ್ಲ 5-6 ವಿಜಿಲ್ ಮಾಡ್ತೀವಲ್ಲ ಮ್ಯಾಮ್? ಅದೇ 1 ವಿಜಿಲ್ ಮಾಡಿ ಅದನ್ನ ಸಣ್ಣ ಉರಿಯಲ್ಲಿ ಬಿಟ್ಬಿಟ್ರೆ ಚೆನ್ನಾಗಿ ಒಳಗಡೆ ಬೇಯ್ಕೊಡ್ತದೆ. ಈಗ ಸಿಂಪಲ್ ಆಗಿ ಒಂದು ಚಿಕನ್ ಫ್ರೈ ಮಾಡೋಣ. ಅದಕ್ಕೆ ಫಸ್ಟ್
ಬಾಣಲಿಗೆ ಎಣ್ಣೆ ಹಾಕಿದ್ದೀನಿ. ಇದು ನೀವು ಯಾರ ಹತ್ರ ಕಲ್ತ್ಕೊಂಡ್ರಿ? ಇದು ನನ್ನ ಮಂಗಳ ರೆಸಿಪಿ. ಇದು ಇದು ಹಾಕಿದ್ದೀನಿ. ಮ್ಯಾಮ್ ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು? ಇಂಗ್ರೀಡಿಯೆಂಟ್ಸು ಎಣ್ಣೆ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅಚ್ಕಾರದ ಪುಡಿ, ಗರಂ ಮಸಾಲ. ಇಷ್ಟೇನಾ? ಇಷ್ಟೇ. ಕೊತ್ತಂಬರಿ ಲಾಸ್ಟಲ್ಲಿ ಕೊತ್ತಂಬರಿ ಹಾಕಿ ಕೂಗ್ಸೋದು. ಓಕೆ. ಅಂದ್ರೆ ಇದಕ್ಕೆ ನೀರು ಕಮ್ಮಿ ಇರುತ್ತಲ್ಲ ಮ್ಯಾಮ್? ನೀರು ಫುಲ್ ಡ್ರೈ ಫ್ರೈ. ಇದು ಡ್ರೈ ಫ್ರೈ. ಸೆಮಿ ಆದ್ರೂ ಮಾಡ್ಕೋಬಹುದು, ಡ್ರೈ ಫ್ರೈ ಆದ್ರೂ ಮಾಡ್ಕೋಬಹುದು, ಇಲ್ಲ ಗೊಜ್ಜು ತರನು ಮಾಡ್ಕೋಬಹುದು. ಗೊಜ್ಜು ಅಷ್ಟು ಇದಾಗಿರಲ್ಲ. ಸೆಮಿ ಗ್ರೇವಿ ಅಂದ್ರೆ ಈ ಮೊಟ್ಟೆಗೆಲ್ಲ ಒಂಚೂರು ಆತರ ಚೆನ್ನಾಗಿದೆ. ಬೇಯುತ್ತೆ ಮ್ಯಾಮ್ ಅಷ್ಟು ಎಣ್ಣೆ ಎಲ್ಲ? ಬೇಯುತ್ತೆ. ಫಸ್ಟ್ ಎಣ್ಣೆ ಹಾಕಿದೀನಿ 4 ಸ್ಪೂನು. ಈರುಳ್ಳಿ 2 ಸ್ಪೂನ್. ಎಷ್ಟು ಹಾಕಿದೆ? 2 ಈರುಳ್ಳಿ. ಒಂದು ಕೂಗಿದೆ. ಫ್ಲೇಮು ಒಂದು ವಿಜಿಲ್ ಬಂದಮೇಲೆ ಸಿಮ್ ಮಾಡಿ ಒಂದು 15-20 ಮಿನಿಟ್ಸ್ ಅದು ಸಣ್ಣಗೆ ಬೈಕೊಂಡ್ರೆ ಅದು ಬೇಕು. ಸೊ ಈರುಳ್ಳಿ ಫ್ರೈ ಆಗ್ತಾ ಇದ್ದಂಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೇಬಲ್ ಸ್ಪೂನ್ ಅಷ್ಟು. ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಚಿಕನ್ನ ಉರಿಬೇಕು. ಶುಂಠಿ ಬೆಳ್ಳಿ ಪೇಸ್ಟ್ ಉರಿಬೇಕು. ಹಸಿ ವಾಸನೆ. ಇದು ಹಸಿ ವಾಸನೆ ಹೋಗಿದೆ. ಈಗ ಚಿಕನ್ ಹಾಕ್ತೀನಿ. ಉಪ್ಪು ಹಾಕೊಳ್ಳೋಣ, ರುಚಿಗೆ ತಕ್ಕಷ್ಟು ಉಪ್ಪು. ಅರಿಶಿಣದ ಪುಡಿ ಸಾಕಮ್ಮ ಒಂದು ಸ್ವಲ್ಪ ಅರಿಶಿಣದ ಪುಡಿ ಹಾಕಿ ನೆಟ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬಿಟ್ಬಿಡು. ಸ್ವಲ್ಪ ನೀರು ಬಿಟ್ಕೋಬೇಕು. ಬಿಟ್ಕೊಂಡು ಸ್ವಲ್ಪ ನೀರು ಬರಬೇಕದು. ನಾಟಿ ಕೋಳಿ ಸಾರು ಬೇಯೋದಕ್ಕೆ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಆ ಟೈಮ್ ಬೇಕಾಗುತ್ತೆ. ಹೌದು. ಈಗ ಉಪ್ಪು ಅರಿಶಿನ ಹಾಕಿ ನೀರು ಬಿಟ್ಕೊಳ್ಳೋ ತನಕ ಇದು ಮಾಡಿದ್ದೀನಿ. ಇದಕ್ಕೆ ಸ್ವಲ್ಪ ಅಚ್ಕಾರದ ಪುಡಿ ಹಾಕ್ತಾ ಇದ್ದೀನಿ. 1 2 ಟೇಬಲ್ ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ. ನನಗೋಸ್ಕರ ಅದು ಜಾಸ್ತಿ ಹಾಕಿದ್ರಿ. ಸ್ವಲ್ಪ ಯಾಕೆಂದರೆ 1 kg ಅಷ್ಟಿದೆ. ನೀವು ಖಾರ ತಿಂದಿಲ್ಲ ಮ್ಯಾಮ್? ನಾನು ಖಾರ ತಿಂತೀನಿ. ಯಾಕಂದ್ರೆ ನನಗೋಸ್ಕರ ಈಗ ಗರಂ ಮಸಾಲ 1 ಸ್ಪೂನ್ ಅಷ್ಟು ಗರಂ ಮಸಾಲ. ಇದು ಮೊಟ್ಟೆ ಕೋಳಿ ಅಂತಾರ ಮ್ಯಾಮ್, ಅದು ಬೇರೆನಾ? ಇದು ಆಕ್ಚುಲಿ ಸಣ್ಣ ಸಣ್ಣ ಮೊಟ್ಟೆಗಳಿದೆ ಇದರಲ್ಲಿ ಅಲ್ವಾ? ಇದೆ. ಯಾಕೆಂದ್ರೆ ನಾನು ನಮ್ಮ ಚೆನ್ನಾಗಿರುತ್ತೆ. ನಮ್ಮ ಮನೆಗೆ ತಂದಾಗ ನಮ್ಮಪ್ಪ ಅದೇ ಜಾಸ್ತಿ ತಗೊಂಡ್ಬರ್ತಿದ್ರು ಮನೆಗೆ. ಮೊಟ್ಟೆ ಕೋಳಿ ಅಂತೀವಲ್ಲ, ತುಂಬಾ ಇಷ್ಟ. ತಲೆ ಮೇಲೆ ಇರುತ್ತೆ ನನಗೆ. ಅದೇನೋ ಅಂತಿರೋದು ಮುಂಜ. ಅದು ನನ್ನ ಮಗನ ಫೇವ್ರೇಟು.
ಮೊಟ್ಟೆ ಎಲ್ಲ ಬರುತ್ತೆ. ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ, ಈ ಥರ ಗೊಜ್ಜು ಇದು ಮಾಡಬೇಕಾಗುತ್ತೆ. ಓಕೆ, ಇದಕ್ಕೆ ಜಾಸ್ತಿ ನೀರು ಹಾಕೋದು ಬೇಡವಮ್ಮ? ಬೇಡ ಬೇಡ, ಡ್ರೈ ಆಗಿ ಇದು ಫುಲ್ ಡ್ರೈ ಆಗಬೇಕು. ಉಪ್ಪು ಖಾರ ಚೆನ್ನಾಗಿ ಇಟ್ಕೊಳ್ಬೇಕು. ಉಪ್ಪು ಖಾರ ಒಂದು ಸ್ಪೂನಷ್ಟು ನೀರು ಹಾಕ್ತೀನಿ. ಅಷ್ಟೇನಾ ಮ್ಯಾಮ್ ನೀರು? ಕುದಿಯಕ್ಕೆ ಬಿಡೋಣ. ಒಂಚೂರು ಉಪ್ಪು ಖಾರ ಇಟ್ಕೊಳ್ತು. ನಾಟಿ ಕೋಳಿ ಅಲ್ವಾ ಇದು, ಅದಕ್ಕೋಸ್ಕರ ಒಂದು ಸ್ವಲ್ಪ ಉಪ್ಪು ಖಾರ ಕುದಿಬೇಕು. ಗುಂಡ್ಕಾಯಿ ಹಾಕಿದ್ದೀನಿ. ಈಗ ಹಾಕಿದ್ರೆ ಈಗ ಹಾಕಿದ್ದೀನಿ. ಲಿವರ್ ಗುಂಡ್ಕಾಯಿ ಈಗ ಹಾಕ್ಬೇಕಲ್ಲ? ಹಾಂ, ಗುಂಡ್ಕಾಯಿ ಹಾಕ್ಬಿಟ್ಟು ಲಿವರ್ ಲಾಸ್ಟಲ್ಲಿ ಇದೆಲ್ಲ ಬೆಂದಿದ್ದಾದ್ಮೇಲೆ ಒಂದು 10 ಮಿನಿಟ್ಸು ನೀರಿರುತ್ತಲ್ಲ ಅದ್ರಲ್ಲಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಓಕೆ, ಗುಂಡ್ಕಾಯಿ ಸ್ವಲ್ಪ ಬೇಯಬೇಕು, ಗಟ್ಟಿ ಇರುತ್ತೆ. ಈಗ ನೀರು ಹಾಕ್ತಾ ಇದ್ದೀನಿ. ಇದಕ್ಕೆ ಒಂದು ಸ್ವಲ್ಪ. ಎಷ್ಟು ಹಾಕ್ತೀರಾ ಮ್ಯಾಮ್? ಒಂದು ಗ್ಲಾಸ್ ನೀರು ಹಾಕ್ತೀನಿ. ಬೇಯಬೇಕು, ಚಿಕನ್ ಬೇಯಬೇಕು. ಒಂದು ಗ್ಲಾಸ್ ನೀರು ಹಾಕ್ತೀನಿ. ಈಗ ಪ್ರೆಷರ್ ಹಾಕ್ಬೇಕು. ಈಗ ಪ್ರೆಷರ್ ಹಾಕ್ಬೇಕಿದೆ. ಈಗ ಮುಚ್ಚಿ ಹಿಂದೆಗಡೆ ಇಟ್ಟು ಈಗ ಒಂದು ಕಾಯನ್ನು ಮಾಡ್ಕೊಳ್ಳೋಣ. ಆ ಕಡೆ ನಾಟಿ ಕೋಳಿ ಬೇಯ್ತಾ ಇದೆ, ಈ ಕಡೆ ಚಿಕನ್ ಫ್ರೈ ಬೇಯ್ತಾ ಇದೆ. ಇಲ್ಲಿ ಕಾಯನ್ನು ಮಾಡ್ತೀನಿ. ಓಕೆ, ಈಗ ಇದು ಕಾಯಿನ ಮಾಡ್ತಾ ಇದ್ದೀನಿ. ಇದಕ್ಕೆ ಒಂದು ಬಟ್ಲು ಇಟ್ಕೊಂಡು ಇದಕ್ಕೆ ಒಂದು 7-8 ಸ್ಪೂನು ಎಣ್ಣೆ ಹಾಕೋಬೇಕಾಗುತ್ತೆ. ಕಾಯಿನಿಗೆ ಎಣ್ಣೆ ಹಾಕ್ಬೇಕಲ್ಲ? ತುಪ್ಪ ಅಷ್ಟು ಇದಾಗಿರಲ್ಲ, ಎಣ್ಣೆ. ಓಕೆ, ಇದಕ್ಕೆ ಎಷ್ಟು ಸ್ಪೂನು? ಒಂದು 7-8 ಸ್ಪೂನ್ ಹಾಕೋಬೇಕಾಗುತ್ತೆ. ಸ್ವಲ್ಪ ಜಾಸ್ತಿ ಹಾಕೋಬೇಕಾಗುತ್ತೆ. ಇದು 1/4 kg ಅಕ್ಕಿ, ಜೀರಿಗೆ ಸಾಂಬಾರು ಅಕ್ಕಿ ನೆನೆ ಹಾಕೊಂಡಿದ್ದೀನಿ. ಹಾಫ್ ಅನ್ ಅವರ್ ಮುಂಚೆ ನೆನೆಸಿಟ್ಟಿರ್ಬೇಕು. ಸಾಸಿವೆ ಹಾಕಬೇಕು ಸ್ವಲ್ಪ. ಒಂದು ಸ್ಪೂನ್ ಸಾಸಿವೆ. ಇದು 2 ಬೇ ಲೀಫು, ಮೊರಾಟ್ ಮೊಗ್ಗು 4 ಮೊರಾಟ್ ಮೊಗ್ಗು, ಆಮೇಲೆ ಏಲಕ್ಕಿ ಜಜ್ಜಿಟ್ಕೊಂಡು, ಈರುಳ್ಳಿ ಹಾಕಬೇಕಾಗುತ್ತೆ. ಈರುಳ್ಳಿ 2 ಈರುಳ್ಳಿ ತೊಗೊಂಡಿದ್ದೀನಿ. 2 ಈರುಳ್ಳಿ. ಸ್ವಲ್ಪ ಡಿಫ್ರೆನ್ಸ್ ಆಗಿದೆ ಇದು ಕಾಯನ್ನ. ಹೌದಾ? ಯಾಕಂದರೆ ಬೇರೆ ಕಾಯನ್ನು ಕೊಟ್ಟಿದ್ದೀನಿ, ಅದರಲ್ಲಿ ಈರುಳ್ಳಿ ಇದೆಲ್ಲ ಹಾಕಲ್ಲ. ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಕೋಳಿ ಸಾರಿಗೆ ತುಂಬ ಚೆನ್ನಾಗಿ. ಇದನ್ನ ನಾನು ಮನೇಲಿ ಮಾಡಿ ನೋಡ್ತೀನಿ. ನಾನು ಕೋಳಿ ಸಾರಿಗೆ ಎಣ್ಣೆ ಬರ್ತೀನಲ್ಲ ಕುಕಿಂಗ್ಗೆ, ಇನ್ನೇನು ಮಾಡ್ತಾರಲ್ಲ ಮನೆಗೆ ಹೋಗೋಂಥ ಟ್ರೈ ಮಾಡೋದು. ಇದು ಆ್ಯಕ್ಚುಲಿ ಬರೀ ಕೋಳಿ ಸಾರಿಗೆ ಅಂತ ಅಲ್ಲ, ಮಸಾಲೆ ಸಾರಿಗೆ ಏನು ಮಸಾಲೆ ಸಾರು ಮಾಡಿದ್ರು ಇದು ತುಂಬ ಟೇಸ್ಟಾಗಿರುತ್ತೆ. ಆಮೇಲೆ ಬಟಾಣಿ ಹಾಕೋಣ. ಸ್ವಲ್ಪ ಉಪ್ಪು ಹಾಕಿ, ಯಾಕಂದರೆ ಕಾಜು ಉಪ್ಪು ಹಾಕಿರ್ತೀವಿ. ಸೊ ಇದಕ್ಕೆ ಸ್ವಲ್ಪ ಉಪ್ಪು, 1 ಪಾವ್ಗೆ ಒಂದಿಷ್ಟು ಹಾಕೊಂಡ್ರೆ ಸಾಕಾಗುತ್ತೆ. ಕಾಯಿನ ರುಬ್ಬಿ ಹಾಲು ಮಾಡ್ಕೊಂಡು. ಹೌದು, ಕಾಯಿನ ರುಬ್ಬಿ ಹಾಲು ತೆಕ್ಕೊಂಡಿದ್ದೀನಿ. ಈಗ 1 ಲೋಟ ಅಕ್ಕಿ ಅಂತಂದರೆ 2 ಲೋಟ ನೀರು. 1 ಲೋಟ ಅಕ್ಕಿಗೆ 2 ಲೋಟ ನೀರು. ಆಮೇಲೆ ಇವಾಗ ಕಾಯಿ ಹಾಲು ಇರುತ್ತಲ್ಲ, ಆ ಹಾಲು ಸೇರಿದ್ರೆ ಎಷ್ಟು? ಅದೇ ಆ ಹಾಲೇನಿದೆ 2 ಲೋಟ ಮಾಡ್ಕೊಂಡಿದ್ದೀವಿ. ಅದನ್ನೇ 2 ಲೋಟ. ಗಟ್ಟಿಯಾಗಿ ಏನು ತೆಕ್ಕೊಳ್ಳೋದಿಲ್ಲ. ನೀರೇ ಹಾಲು. ಸರಿ, ಬೇರೆ ನೀರು ಹಾಕೊಳ್ಳೋದು ಬೇಡ. ಬೇರೆ ನೀರು ಇದೆ ನೀರು ಸಾಕಲ್ಲ. ಓಕೆ, ಕಬ್ಬನ್ಪೇಟೆಯಲ್ಲಿ ಬೇರೆ ಥರನೂ ಮಾಡ್ತಾರೆ, ಬಟ್ ಇದು ನಮ್ಮನೆ ಸ್ಟೈಲ್. ಇದು ಇಲ್ಲಿ ಸ್ಪೆಷಲ್. ಈಗ ನೀರು ಹಾಕೋಣ.
ಕುದಿ ಬರ್ಬೇಕಲ್ಲ, ಕುದಿ ಬಂದ್ಮೇಲೆ ಅಕ್ಕಿನ ನೆನೆಸಿರ್ತೀವಲ್ಲ ಅದನ್ನ ನೀರೆಲ್ಲ ತೆಕ್ಕೊಂಡು ಹಾಕೊಳ್ಳಿ. ಇದಕ್ಕೆ ಏನು ಬೇರೆ ಮಸಾಲೆಗಳು ಏನಿಲ್ಲ, ಅಷ್ಟೇ ಮಸಾಲೆ. ಈರುಳ್ಳಿ ಬಟಾಣಿ ಮತ್ತೆ ಗರಂ ಮಸಾಲೆಗಳು ಅಷ್ಟೇ ಅಲ್ವಾ? ಚೆನ್ನಾಗಿ ಕುದಿ ಬಂದ್ಮೇಲೆ ಹಾಕ್ಬೇಕು. ಓಕೆ, ಅಲ್ಲಿವರೆಗೂ ಸ್ವಲ್ಪ ಮಾತಾಡೋಣ. ಮ್ಯಾಮ್, ಈಗ ಮಗಳು ಡಾಕ್ಟರ್ ಡೆಂಟಿಸ್ಟ್ ಆಗಿ ಇದು ಮಾಡ್ತಿದ್ದಾಳೆ ಅಂತಂದ್ರಿ, ಅವಳಿಗೆ ಮದುವೆ ಏನಾದ್ರು ಮಾಡೋ ಪ್ಲಾನ್ ಏನಾದ್ರು ಇದೆಯಾ? ಮದುವೆ ಮಾಡಬೇಕು. ಹೌದಾ? ಯಾವಾಗ ಮಾಡಬೇಕು ಅಂತಿದ್ರೆ? ಮಾಡಬೇಕು, ಇನ್ನೂ ಟೈಮ್ ಸ್ವಲ್ಪ ಟೈಮ್ ಕೊಡೋಣ ಅಂತ ಅವಳಿಗೆ ಒಂಚೂರು. ಓಕೆ, ಸ್ವಲ್ಪ ಅವಳು ಓಕೆ, ಅವಳ ಕಾಲ ಮೇಲೆ ನಿಂತ್ಕೋಬೇಕು. ನಾನು ಹೇಳೋದಿಷ್ಟೇ ಮ್ಯಾಮ್, ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ, ಬೇಗ ಅರ್ಜೆಂಟಾಗಿ ಮದುವೆ ಮಾಡಿಸ್ಬಾರ್ದು. ಮದುವೆನ ಆರಾಮಾಗಿ ಅವ್ರವ್ರ ಕಾಲ ಮೇಲೆ ನಿಂತ್ಕೊಂಡ್ಮೇಲೆ ಆರಾಮಾಗಿ ಮಾಡ್ಬೋದು ಅಲ್ವಾ? ಏನು 18 ಆಗಿದ ತಕ್ಷಣ ಮದುವೆ ಆಗಬೇಕು, 19 ಆಗಿದ ತಕ್ಷಣ ಮದುವೆ ಆಗಬೇಕು ಅನ್ನೋ ರೂಲ್ಸ್ ಇಲ್ಲ. ಅವಾಗಿತ್ತು ಒಂದು ಕಾಲದಲ್ಲಿ ಆ ಥರ ಮಾಡೋರು, ಬಟ್ ಇವಾಗ ಆ ಥರ ಇಲ್ಲ. ಈಗ ಎಲ್ಲ ಎಜುಕೇಟೆಡ್ ಆಗಿದ್ದಾರೆ. ಆಮೇಲೆ ತಾಯಿಂದಿರು ತಂದೆದಿರು ಎಲ್ಲರಿಗೂ ಯಾವ ರೀತಿ ಆಗಿದೆ ಅಂತಂದ್ರೆ, ನಾವು ಕಷ್ಟಪಟ್ಟಿದ್ದೀವಿ, ಬೇಗ ಎಂಗೇಜಲ್ಲಿ ಮದುವೆ ಮಾಡ್ಕೊಂಡು ನಮ್ಮ ಮಕ್ಕಳು ಆ ಥರ ಆಗಬಾರ್ದು ಅಂದ್ಕೊಂಡು ಅವರು ಸ್ವಾತಂತ್ರ್ಯವಾಗಿ ಬಿಟ್ಟಿದ್ದಾರೆ. ಮಕ್ಕಳನ್ನ ಇಷ್ಟು ಬೇಗ ಆಗೋದು ಬೇಡ, ಆರಾಮಾಗಿ ಮಕ್ಕಳನ್ನ ಮದುವೆ ಮಾಡೋಣ ಅನ್ನೋದು. ಕೆಲವು ಪ್ಯಾರೆಂಟ್ಸ್ ಬೇಗ ಅರ್ಜೆಂಟ್ ಮಾಡ್ಬಿಡ್ತಾರೆ. ಮುಂದೆ ಮಕ್ಕಳು ಕಷ್ಟಪಡಬಾರ್ದು ನಾವು, ಅದಕ್ಕೋಸ್ಕರ ಅಲ್ವಾ? ಸೊ ಈಗ ನಿಮ್ಮ ಮಗಳು ಅವಳ ಕಾಲ ಮೇಲೆ ನಿಂತ ಮೇಲೆ ಮದುವೆ ಮಾಡಬೇಕು ಅಂತ ಇದ್ಮೇಲೆ ನೋಡೋಣ ಅಂತ ಅನ್ಕೊಂಡಿದೀವಿ. ಅಕ್ಕಿ ಆಗ್ತಾ ಇದ್ವಿ, ಅದು ಬೇಯ್ತಾ ಇರೋಷ್ಟಕ್ಕೆ ನಾವು ಮಾತಾಡ್ಕೋಬಹುದು. ಫುಲ್ ಅಕ್ಕಿ ಹಾಕಿ ಒಂದು ಸ್ವಲ್ಪ ಕುದಿ ಬಂದ್ಮೇಲೆ ಇದಕ್ಕೇನು ಪ್ರೆಷರ್ ಏನು ಬೇಡ, ಸುಮ್ಮನೆ ಹಾಗೆ ಬೇಯಿಸಿ ಒಂದು ಕ್ಲೋಸ್. ನೀರೆಲ್ಲ ಇದಾಯ್ತಲ್ಲ? ನೀರೆಲ್ಲ ಇದಾಗಿ ಬಟಾಣಿ ಎಲ್ಲ ಬೆಂದಿದೆ. ಇವಾಗ ಇದನ್ನ ಸಿಮ್ ಮಾಡಿ ತವೆ ಮೇಲೆ ಇಡೋದ? ತವ ಮೇಲೆ ಇಟ್ಟರೆ ಅದು ನೀಟಾಗಿ ತಳ ಸಿಯಲ್ಲ. ತವೆನೂ ಬಿಸಿ ಆಗ್ಬೇಕಾ? ತವ ಬಿಸಿ ಆಗ್ಬೇಕು ಸರ್. ತವ ಬಿಸಿ ಆದ್ಮೇಲೆ ಸಿಮ್ ಮಾಡಿಬಿಟ್ಟು ಒಂದು 5-10 ಮಿನಿಟ್ಸ್ ಇಟ್ಬಿಟ್ರೆ ಅದು ಆಯ್ತು, ಅಷ್ಟೇ. ಅನ್ನ ಮುಗಿತ ಅಷ್ಟೇ. ಕಾಯಲ್ಲ. ಅದ್ರಲ್ಲೂ ನೀರು ಹೋಗಿದೆಯಾ ಮ್ಯಾಮ್? ಯಾವುದು ಕಮ್ಮಿ ಆಗಿದೆಯಾ? ಇಲ್ಲ, ಕುದಿತಾ ಇದೆ. ಇದು ನಾಟಿ ಕೋಳಿ ಅಲ್ವಾ, ಚೆನ್ನಾಗಿ ಬೇಯಬೇಕು. ಪ್ರೆಷರ್ ಹಾಕ್ಲೇಬೇಕು ಅದು ಆ್ಯಕ್ಚುಲಿ. ಅಟ್ಲೀಸ್ಟ್ 1-2 ಪ್ರೆಷರ್ ಅಥವಾ ಹಾಕ್ಬೇಕು. ಆ್ಯಕ್ಚುಲಿ ಸ್ಟಾಫ್ ಫಿಟ್ನೆಸ್ಗೆ ಹೋಗ್ತಿದ್ದೆ ನಾನು 5-6 ಇಯರ್ಸ್ ಬ್ಯಾಕು. ಅಲ್ಲಿ ಅವ್ನು ಫಸ್ಟ್ ಟ್ರೈನರ್ ಆಗಿ ನನಗೆ ಟ್ರೈನ್ ಮಾಡ್ತಿದ್ದ ಅವನಲ್ಲಿ. ಅವನೀಗ ಇಲ್ಲಿ ಹೊಸದಾಗಿ ಇಲ್ಲಿ ಜಿಮ್ ಓಪನ್ ಮಾಡಿದ್ದಾರೆ. ಹೌದಾ? ಅದೇ ಜಿಮ್ಗೆ ಫಿಟ್ನೆಸ್ಗೆ ಹೋಗ್ತಾ ಇದ್ದಾರೆ ಅಷ್ಟೇ. ಆ ಫಿಟ್ನೆಸ್ಗೆ ಅಷ್ಟೇ. ಇಲ್ಲ, ಆರೋಗ್ಯನೂ ಚೆನ್ನಾಗಿರುತ್ತೆ ಅಲ್ವಾ? 50+ ಆದ್ಮೇಲೆ ಇಲ್ಲ, ಅಫ್ಕೋರ್ಸ್ ಮ್ಯಾಮ್, 50+ ಆದ್ಮೇಲೆ ಅದೆಲ್ಲ ನೋಡ್ಕೋಬೇಕು, ಕೇರ್ ಮಾಡ್ಕೋಬೇಕಾಗುತ್ತೆ. ನೀರೆಲ್ಲ ಇದ್ರಿದೆ ಇದು. ಸ್ವಲ್ಪ ಬೇಯಿದೆ. ಅದು ಹಬೆಗೆನೆ ಚೆನ್ನಾಗಿ ಫುಲ್ ಕ್ಲೋಸ್ ಮಾಡಿ ಇಟ್ಬಿಟ್ರೆ ಹಬೆಗೆನೆ ನೀಟಾಗಿ ಬೇಯ್ಕೊಳ್ಳೋದಿಲ್ಲ. ಮಡಿಕೆಯಲ್ಲಿ ಮಾಡೋರು ಕೋಳಿ ಸಾರು ತುಂಬ ಚೆನ್ನಾಗಿದೆ. ಮಡಿಕೆಯಲ್ಲಿ ಅವ್ರು ಒಂದು ಸಪ್ರೇಟಾಗಿ ಕಿಚನ್ನೇ ಮಾಡ್ಕೊಂಡಿದ್ರು. ಅಲ್ಲಿ ಇದು ಸೌದೆ ಒಲೆಯಲ್ಲಿ ಮಾಡೋರು. ಇನ್ನೂ ಟೇಸ್ಟ್ ಚೆನ್ನಾಗಿದೆ. ಅವ್ರ ಮನೆಗೆ ಇನ್ನೂ ಬಿರಿಯಾನಿ ಅದೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಅವ್ರ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಅವ್ರ ಮನೆಯಿಂದಲೇ ನಾವು ನಾನ್ ವೆಜ್ ಕಲ್ತಿದ್ದು. ನಾವು ಹುಟ್ಟಿ ಬೆಳೆದಿದ್ದಲ್ಲ ಅಜ್ಜಿ ಮನೆಯಲ್ಲೇ. ಸೊ ನಮ್ಮ ಅಜ್ಜಿ ಮನೇಲಿ ಅಷ್ಟು ನಾನ್ ವೆಜ್ ಯಾರು ಮಾಡ್ತಾ ಇರ್ಲಿಲ್ಲ. ನಮ್ಮ ತಾತ ಅಂತೂ ತಿಂತಾ ಇರ್ಲಿಲ್ಲ, ಯಾರು ತಿಂತಾ ಇರ್ಲಿಲ್ಲ. ಹೌದಾ? ಅವ್ರ ಮನೆಯಿಂದ ನಾವು ಕಲ್ತಿದ್ದು ಹಾಗೆ. ಅವರ ಪೂಜೆ ಪುನಸ್ಕಾರ ಎಲ್ಲ ತುಂಬಾ ಜಾಸ್ತಿ ನಮ್ಮ ತಾತ. ಅಲ್ಲಿ ಸೋಮಸಂದ್ರ ಅಂತ ಒಂದು ಊರಿದೆ ಹೊಸದುರ್ಗದ ಹತ್ರ. ಅಲ್ಲಿ ಸೋಮಸಂದ್ರದ ಹತ್ರ ಇದು ಆಂಜನೇಯ ಸ್ವಾಮಿ
ಮೇನ್ ಅಲ್ಲಿ ಹನುಮನ್ ಜಯಂತಿಯಲ್ಲಿ ಅವರೇ ಮೇನ್ ಅದೆಲ್ಲ ಇದು ಮಾಡುತ್ತೆ. ನಮ್ಮ ತಾತ ಅವರೇ ಮಾಡ್ತಾ ಇದ್ದಿದ್ದು, ಈಗ ನಮ್ಮ ಮಾಮ ಅವ್ರು ನಡೆಸ್ಕೊಂಡು ಹೋಗ್ತಿದ್ದಾರೆ. ಮೇನ್ ಅರ್ಚಕರ ಅಥವಾ ಅರ್ಚಕರಲ್ಲ, ಮೇನ್ ಎಲ್ಲ ನೋಡ್ಕೊಳ್ಳೋದು ಏನೇನ್ ಬೇಕೋ ಅದು ಇದಕ್ಕೆಲ್ಲ ಎಲ್ಲ ಪೂರ್ತಿ ವ್ಯವಸ್ಥೆ ಮಾಡೋದು ಎಲ್ಲ ಮೇನ್ ಅವರೇನೆ ಎಲ್ಲ ಇದು ಮಾಡೋದು. ಇದೊಂದು ಸ್ವಲ್ಪ ಚೆನ್ನಾಗಿ ಕುದಿಸ್ತೀನಿ ಇದನ್ನ ಸಾಕು. ಕುದಿಸಿ ಮಾಡಿ ಅದ್ರ ಪಾಡಿಗೆ ಅದು ಆಗ್ತಾಗಲ್ವಾ, ಅದು ಕುದ್ದಷ್ಟು ಟೇಸ್ಟ್. ಈಗ ಸ್ವಲ್ಪ ಬೆಂದಿರುತ್ತಲ್ವ, ಅದು ಸ್ವಲ್ಪ ಕುದೀಲಿ. ಬೇಯದಕ್ಕೆ ಕಾಲು ನೋಡಿದ್ರೆ ಗೊತ್ತಾಗುತ್ತೆ. ಬೆಂದಿದೆ ಮ್ಯಾಮ್, ಚೆನ್ನಾಗಿ ಬೆಂದಿದೆ. ಓಕೆ, ಚೆನ್ನಾಗಿ ಚಮರು ಬಿಟ್ಕೊಂಡಿದೆ. ಹಂಗೆ ಬಿಟ್ಕೊಡುತ್ತಾ ಗೊತ್ತಾಗುತ್ತಾ? ಆಕ್ಚುಲಿ ಸಿಮ್ಮಲ್ಲೇ 4-5 ವಿಜಿಲ್ ಆಯ್ತದು. ಮಾಡಿದೆ ಅಲ್ಲ, ಈ ಥರನೇ ಆ್ಯಕ್ಚುಲಿ ಮಾಡೋದು. ಓಕೆ, ಒಂದು 5 ನಿಮಿಷ ಚೆನ್ನಾಗಿ ಕುದಿಯಕ್ಕೆ. ಈಗ ಅದ್ರ ಪಾಡಿಗೆ ಅದು ಬೇಯ್ತಾ ಇದೆ, ಟೆನ್ಷನ್ ಮಾಡ್ಕೋಬೇಡಿ, ಆರಾಮಾಗಿ ಮಾಡ್ತಾರೆ. ಕಬ್ಬನ್ಪೇಟೆ ನಾಟಿ ಸ್ಟೈಲ್ ಕೋಳಿ ಸಾರು ರೆಡಿ ಆಯಿತು. ಬಿಸಿ ಇದೆ. ಕಬ್ಬನ್ಪೇಟೆ ನಾಟಿ ಕೋಳಿ ಸಾರು ರೆಡಿ ಆಗಿದೆ, ಜೊತೆಗೆ ಕಾಯಿನೂ ರೆಡಿ ಆಗಿದೆ. ಸಿಂಪಲ್ ಆಗಿರೋ ಒಂದು ಚಿಕನ್ ಫ್ರೈ ರೆಡಿ ಆಗಿದೆ. ಈಗ ಟೇಸ್ಟ್ ಮಾಡೋಣವಾ? ಅಡುಗೆ ಆಗಿದೆ ಅಂತ ಟೇಸ್ಟ್ ಮಾಡ್ತೀವಿ. ಆಯ್ತು, ಇದು ಕಾಯನ್ನ ಅಲ್ವಾ, ಜೊತೆಲಿ ನೀವು ಟೇಸ್ಟ್ ಮಾಡಬೇಕು. ನಾನು ಮಾಡ್ತೀನಿ, ನೀವು ಜೊತೆಲಿ ಮಾಡಿ. ಬಿಸಿ 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 ಆಗಿದೆ. ನಿಂಬೆ ಇದಕ್ಕೆ ನಿಂಬೆ ಹಾಕ್ಬೇಕಾ? ನಿಂಬೆ ಹಾಕೊಂಡು ಈಗ ಹಾಕೋಬೇಕು, ನೀವು ಹಾಕೊಳ್ಳಿ ಜೊತೆಲಿ. ನಿಮಗೆ ಗೊತ್ತು, ಫಸ್ಟು ನಾನು ತಿನ್ನಲ್ಲ, ತಿನ್ಸ್ಬಿಟ್ಟೆ ನಾನು ತಿನ್ನೋದಲ್ಲ. ಇವಾಗ ನೀವು ಹೇಳಿ, ಉಪ್ಪು ಖಾರ ಕರೆಕ್ಟಾಗಿದೆಯೋ ಅಯ್ಯೋ ಬದುಕಿದ್ದ ಹಾಕಿಬಿಟ್ಟು ಹಾಗಾದ್ರೆ ಈಗ ನಾನು ಊಟ ಮಾಡ್ತೀನಿ. ಸುಮ್ಮನೆ ಹೀಗೆ ಕಾಲ ಹಿಡಿತಾರೆ ಅಷ್ಟೇ. ಕೋಳಿ ಸಾರು ಕಾಯನ್ನ ತಿಂದಿದ್ದೀನಿ, ಆದರೆ ಈ ಥರ ಕಾಯನ್ನ ದಯವಿಟ್ಟು ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಇಷ್ಟ ಆಗುತ್ತೆ ನಿಮಗೆ. ಆ ಟೇಸ್ಟ್ ಎಷ್ಟು ಡಿಫ್ರೆಂಟ್ ಆಗಿದೆ ಅಂತಂದರೆ, ಆ ಬಾಯಲ್ಲಿ ಹಾಕಿದ ತಕ್ಷಣ ಆ ಕಾಯನ್ನ ರುಚಿ ಇದೆಯಲ್ಲ, ತುಂಬಾ ಚೆನ್ನಾಗಿದೆ. ಅದ್ರ ಜೊತೆಗೆ ಈ ನಾಟಿ ಕೋಳಿ ಚಿಕನ್ ಫ್ರೈ ತುಂಬ ಚೆನ್ನಾಗಿದಲ್ಲ, ಉಪ್ಪು ಖಾರ ಎಲ್ಲದೂ ಕರೆಕ್ಟಾಗಿದೆ ನೋಡಿ. ಸಾರು ಸಾರು ಚೆನ್ನಾಗಿ ಬಂದಿದೆ. ಟೇಸ್ಟ್ ಮಾಡಿದ್ರೆ ಈ ಥರ ಅದೇ ಹೇಳಿದ್ನಲ್ಲ, ಈ ಥರ ನಾಟಿ ಕೋಳಿ ಸ್ಟೈಲ್ ನೀವು ಮಾಡಿರೋದು, ಕಾಟನ್ಪೇಟೆ ನಾಟಿ ಕೋಳಿ ಸ್ಟೈಲ್ ಎಲ್ಲ ಥರದ ನಾನು ಟೇಸ್ಟ್ ಮಾಡಿದ್ದೀನಿ. ಇದಕ್ಕೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇದಕ್ಕೆ ಚಕ್ಕೆ ಲವಂಗ ಆಗಲಿ, ಶುಂಠಿ ಬೆಳ್ಳುಳ್ಳಿ ಆಗಲಿ ಏನು ಯೂಸ್ ಮಾಡಿಲ್ಲ, ಏನು ಯೂಸ್ ಮಾಡಿರೋ ನೋಡಿ. ಮೈಲ್ಡ್ ಆಗಿ ಅದಲ್ಲದೆ ಎಷ್ಟು ಚೆನ್ನಾಗಿದೆ. ಹೌದು, ಇದು ಕಾಯೋದಕ್ಕೆ ತುಂಬ ಟೇಸ್ಟ್ ಇರ್ತದೆ. ಇದೊಂದ್ಸಲ ನಮ್ಮ ಮನೆಯಲ್ಲಿ ಟ್ರೈ ಮಾಡ್ತೀನಿ. ನಿಜವಾಗ್ಲೂ ಡಿಫ್ರೆಂಟ್ ಆಗಿದೆ, ಚೆನ್ನಾಗಿದೆ. ಸೌತೆಕಾಯಿನ ಕೆಟ್ಟಿದ್ದು ಹೀಗೆ ಚೆನ್ನಾಗಿ ಚೆನ್ನಾಗಿ ಏನೋ ನೀವು ಹೇಳೋ ಸ್ಟೈಲ್ ನಾನು ಮಾಡಿ ತಿಂತಾ ಇದ್ರೆ ತುಂಬ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಮೊಟ್ಟೆ ಬೇಯಿಸಿರೋದನ್ನ ಇದರಲ್ಲಿ ಡಿಪ್ ಮಾಡಿ ತಿಂದು ಅಲ್ಲ ಟೇಸ್ಟ್ ಇದೆ. ಈಗ ಅವ್ರು ಹೇಳಿದ್ರು, ಈ ನಾಟಿ ಕೋಳಿ ಸಾರು ಹಾಕ್ಬಿಟ್ಟು ಕಾಯೋದಕ್ಕೆ ನಿಂಬೆಹಣ್ಣು ಈ ಥರ ಹಿಂಡಿ ಬಿಟ್ಟು ಆ ಟೇಸ್ಟ್ ನೋಡಿ ಅಂದರು. ಅದೇ ಥರನೇ ಮಾಡಿದೆ. ನಿಜವಾಗ್ಲೂ ಅದು ಆ ಟೇಸ್ಟ್ ಎಷ್ಟು ಡಿಫ್ರೆಂಟಾಗಿ ಕೊಡ್ತಾ ಇದೆ ಗೊತ್ತಾ. ನೀವು ಟ್ರೈ ಮಾಡಲೇಬೇಕು ಮನೆಯಲ್ಲಿ, ನೀವೇ ಕಮೆಂಟ್ ಮಾಡ್ತೀರಾ ನಿಜವಾಗ್ಲೂ ಚೆನ್ನಾಗಿತ್ತು ಅಂತ.
ಒಂದ್ಸಲ ಟ್ರೈ ಮಾಡಿ. ಆಮೇಲೆ ಪುಷ್ಪ ಅವರು ಹೇಗೆ ಮಾಡಿದ್ದಾರೆ ಅನ್ನೋದನ್ನ ನೀವು ಅವ್ರಿಗೆ ಹೇಳಬೇಕು. ಅವಾಗ ಅವರು ಹೊಸ ಹೊಸ ರೆಸಿಪಿಗಳು ನಿಮ್ಗೆ ತೋರಿಸ್ತಾರೆ. ಇದು ಆ್ಯಕ್ಚುಲಿ ಈ ಕೋಳಿ ಸಾರಿಗೆ ಈ ಥರ ಕಾಯನ್ನೇ ಟೇಸ್ಟ್ ಮಾಡ್ತಾರೆ. ಬರೀ ಪ್ರೈಸ್ ಮಾಡಿ. ಈಗ ನನಗೆ ಗೊತ್ತಾಯ್ತಲ್ವ ಪುಷ್ಪ ಅವರ, ನೆಕ್ಸ್ಟ್ ನಾನು ನಮ್ಮ ಮನೇಲಿದೆ ಫಸ್ಟ್ ಟ್ರೈ. ಥ್ಯಾಂಕ್ ಯು ಸೋ ಮಚ್ ಪುಷ್ಪ ಅವರ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ನೀವು ನಿಮಗೆ ಆಪರ್ಚುನಿಟಿ ಮಾಡಿಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಥ್ಯಾಂಕ್ ಯು. ಬಾಯ್ ಬಾಯ್ ಬಾಯ್. ನಾನು ಮಾಡಿರೋ ಅಡುಗೆ ಇಷ್ಟ ಆಯಿತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ರೇಖಾ ದಾಸ್ ಟಾಕೀಸ್ನಲ್ಲಿ ಬರೋ ಎಲ್ಲ ವೀಡಿಯೋಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.